ದಕ್ಷಿಣ ಕನ್ನಡದಲ್ಲಿ ದೈವದ ಕಾರ್ಣಿಕ ಕಂಡು ಬೆರಗಾಗಿ ಹೋಗಿದ್ದಾರೆ ಜನ. ದೈವದ ಪವಾಡ, 36 ವರ್ಷಗಳ ಬಳಿಕ ತಾಯಿ ಮಡಿಲು ಸೇರಿದ ಮಗ. ಇಷ್ಟೇ ದಿನಗಳ ಅಂತರದಲ್ಲಿ ಮರಳಿ ಮನೆಗೆ ಕರೆಸ್ತೀನಿ ಅಂತ ದೈವ ನುಡಿದಿತ್ತು. ಹಾಗಾಗಿ ದೈವದ ನುಡಿಯಂತನೇ ಇರುವೈಲ್ ಕೊನ್ನೆ ಪದವಿನಲ್ಲಿ ನಡೆದಂತ ಪವಾಡ ಇದು. ಈ ಪವಾಡ ಕಂಡು ಜನರು ಬೆರಗಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆಯ ಇರುವೈಲ್ ಗ್ರಾಮದ ಕೊನ್ನೆ ಪದವು ಇದು. ಇಲ್ಲಿ ನಡೆದಿರುವಂತ ಅಚ್ಚರಿ ಪವಾಡ ಇದು. 36 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತ ಕೊನ್ನೆ ಪದವಿನ ಚಂದ್ರಶೇಖರ್ ಮುಂಬೈಗೆ ಕೆಲಸಕ್ಕೆ ಅಂತ ತೆರಳಿದ ವೇಳೆ ನಾಪತ್ತೆ ಆಗಿದ್ರು. ಈ ಚಂದ್ರಶೇಖರ್ ಮಾನಸಿಕ ಆರೋಗ್ಯ ಹದಗೆಟ್ಟು ನಾಪತ್ತೆಯಾಗಿದ್ರು. ಚಂದ್ರಶೇಖರ್ ಈ ಕುಟುಂಬಸ್ಥರು ಎಷ್ಟೇ ಹುಡುಕಾಡಿದ್ರು ಸುಳಿವೆ ಸಿಕ್ಕಿರ್ಲಿಲ್ಲ. ಬಟ್ ದೈವ ಇಷ್ಟೇ ದಿನಗಳಲ್ಲಿ ಮರಳಿ ಬರ್ತಾನೆ ನಿನ್ನ ಮಗ ಅಂತ ಹೇಳಿತ್ತು. ಅಂತೆ ಈಗ ವಾಪಸ್ ಆಗಿದ್ದಾರೆ ಚಂದ್ರಶೇಖರ್. ನನ್ನ ಮುಂದಿನ ದರ್ಶನ ಸೇವೆಗೂ ಮುನ್ನ ಹುಡುಕಿ ಕೊಡ್ತೀನಿ ಅಂತ ಹೇಳಿತ್ತು ದೈವ. ದರ್ಶನ ಸೇವೆಯಲ್ಲಿ ಅಭಯ ನೀಡಿದ್ದಂತ ಮಂತ್ರ ದೇವತೆ ದೈವ. ಮಂತ್ರ ದೇವತೆ ನೀಡಿದ್ದಂತ ಭರವಸೆ ಈಗ ಈಡೇರಿದೆ ನೋಡಿ. ಗಡುವಿನೊಳಗೇನೆ ಚಂದ್ರಶೇಖರ್ ಪತ್ತೆ ಆಗಿದ್ದಾರೆ. ಮುಂಬೈನಲ್ಲಿ ನೆಲೆಸಿದ್ದ ಮಂಗಳೂರಿನ ವ್ಯಕ್ತಿಯಿಂದ ಸುಳಿವು ಸಿಕ್ಕಿತ್ತು. ಮರಾಠಿ ಕುಟುಂಬವೊಂದರ ಆಶ್ರಯದಲ್ಲಿದ್ರಂತೆ ಚಂದ್ರಶೇಖರ್. ದೈವದ ದರ್ಶನದ 3 ದಿನ ಮುನ್ನ ಮನೆ ತಲುಪಿದ್ದಾರೆ ಪುತ್ರ. ತಾಯಿ ಮಗನ ಪುನರ್ಮಿಲನಕ್ಕೆ ಕಾರಣವಾಯಿತು ದೈವ ಪವಾಡ. ದೈವ ಹೇಳಿದಂತೆಯೇ ಆಗಿದೆ. ಇದರಿಂದಾಗಿ ಜನರು ನಿಬ್ಬೆರಗಾಗಿದ್ದಾರೆ. ಅಂದ್ರೆ ಮುಂದಿನ ನನ್ನ ದರ್ಶನದ ಸಂದರ್ಭದಲ್ಲಿ ತಾಯಿ ಮಗ ಇಬ್ರು ಕೂಡ ಒಟ್ಟುಗೂಡಿರ್ತೀರಾ ಅಂತ ಹೇಳಿತ್ತು ದೈವ. ದೈವ ದರ್ಶನಕ್ಕೆ ಇನ್ 3 ದಿನ ಇತ್ತು ಅನ್ನೋಷ್ಟ್ರೊಳಗೇನೆ ಚಂದ್ರಶೇಖರ್ ನೋಡಿ ಮುಂಬೈನಿಂದ ಈಗ ವಾಪಸ್ ಆಗಿದ್ದಾರೆ. ಅವರೊಂದಿಗೆ ನಮ್ಮ ಪ್ರತಿನಿಧಿ ಆದಿತ್ಯ ಮಾತನಾಡಿದ್ದಾರೆ. ಏನೇನ್ ಹೇಳಿದ್ದಾರೆ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವದ ಕಾರಣಿಕದಿಂದ ಸುಮಾರು 36 ವರ್ಷಗಳ ಹಿಂದೆ ಮನೆಯಿಂದ ನಾಪತ್ತೆಯಾದಂತಹ ಮಗ ದೈವ ಕೊಟ್ಟಂತಹ ನುಡಿಯ ಬಳಿಕ ಪವಾಡ ಸದೃಶವಾಗಿ ಮತ್ತೆ ಮನೆಯವರನ್ನ ಸೇರಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ಸಮೀಪದ ಇರುವೈಲಿನಲ್ಲಿ ನಡೆದಿದೆ. ಮಂತ್ರ ದೇವತೆ ದೈವದ ಒಂದು ನುಡಿ ಹಾಗೂ ಅದರ ಕಾರಣಿಕದಿಂದ ನಿಜಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬೆರಗಾಗಿದ್ದಾರೆ. ಆ ಚಂದ್ರಶೇಖರ್ ಅನ್ನುವಂಥವರು 36 ವರ್ಷಗಳ ಹಿಂದೆ ಮುಂಬೈನಲ್ಲಿ ಅವರು ಮನೆಯವರ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ರು. ಅದೆಷ್ಟೇ ಹುಡುಕಾಟವನ್ನ ಮಾಡಿದ್ರು ಕೂಡ ಪತ್ತೆಯಾಗಿರಲಿಲ್ಲ. ಈಗ ಅವರು ದೈವದ ಕಾರಣದಿಂದ ಮನೆಗೆ ವಾಪಸ್ ಆಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಚಂದ್ರಶೇಖರ್ ಅವರ ಸಹೋದರರಾಗಿರುವಂತಹ ಪ್ರಭಾಕರ್ ಅವರಿದ್ದಾರೆ. ಅವರ ಹತ್ರ ಮಾತಾಡ್ತೀನಿ. ಸರ್, ಯಾವ ರೀತಿ ನಿಮ್ಮ ಸಹೋದರ ವಾಪಸ್ ನಿಮ್ಮ ಮನೆಯನ್ನ ಸೇರಿದ್ರು? ದೈವ ಯಾವ ತರ ನಿಮ್ಗೆ ಸಹಾಯ ಮಾಡಿದ್ರು? ದೈವ ಅಂದರೆ ನಾವು ಒಂದು ದರ್ಶನ ಮಾಡಿ ದೈವ ಹತ್ರ ಕೇಳಿದ್ದೇವೆ. ಹೀಗೆ ನಮ್ಮೊಂದು ಅಣ್ಣ ನಾವು ನಮ್ಮ ಸಂಸಾರಕ್ಕೋಸ್ಕರ ಮಾಡಿದ್ದು, ಅದರಲ್ಲಿ ಒಂದು ಕೇಳುವಂತಾಯಿತು. 36 ವರ್ಷ ಆಯ್ತಲ್ಲ, ನಾವು ಇದರಲ್ಲಿ ಇರಲಿಲ್ಲ. ಆದರೂ ಒಂದು ತಾಯಿ ಇದ್ದಾರಲ್ಲ, ತಾಯಿಗೆ ಮಗ ಒಂದು ಪ್ರೀತಿ ಅಲ್ಲ, ಹಾಗೆ ಒಂದು ಕೇಳುವಂತಾಯಿತು. ಕೇಳುವಾಗ ಹೇಳಿತು, ಮಂತ್ರ ದೇವತೆ ಹೇಳಿತು, ಮಗ ಇದ್ದಾನೆ, ಬದುಕಿ ಇರುತ್ತಾನೆ ಅಂತ 3 ಸಲ ಹೇಳಿ ನೋಡಿದ್ರು ಇದ್ದಾನೆ ಅಂತಲೇ ಬಂತು. ನಮ್ಮ ಊರಿನವರು ಮುಂಬೈಲಿದ್ದರು. ಅವರು ಸ್ವಲ್ಪ ಸುಳಿವು ಕೊಟ್ಟರು. ಹೀಗೆ ನಿಮ್ಮ ಅಣ್ಣ ಅಲ್ಲಿ, ನನ್ನ ಅಣ್ಣನ ಹತ್ರ ಸುಳಿವು ಕೊಟ್ಟರು. ಹೀಗೆ ನಿಮ್ಮ ಅಣ್ಣ ಅಲ್ಲಿ ಇದ್ದಾನೆ, ಅವನು ನಾನು ನೋಡಿದ್ದೇನೆ, ಅಲ್ಲಿ ಒಂದು ಹೋಟ್ಲಲ್ಲಿ ಇದ್ದಾನೆ ಅಂತ ಹೇಳಿದ. ಹಾಗೆ ಅಣ್ಣ ಅವರ ನಂಬರೆಲ್ಲ ತಗೊಂಡು ಅವರು ಮುಂಬೈ ಹೋದ ಮೇಲೆ ಕಾಲ್ ಮಾಡಿ ನೋಡಿ ಅಲ್ಲಿ ಇದ್ದಾರಂತ, ಒಮ್ಮೆ ಹುಡುಕಿ ನೋಡಿ ಅಂತ ಹೇಳಿದ. ತೆಗೆದು ನಮಗೆ ಅವರ ಫೋಟೋ ಕಳಿಸಿದ್ರು, ಇವರೇ ನೋಡಿ ಅಂತ. ಮತ್ತೆ ಗೊತ್ತಾಯಿತು ಅವರೇ ಅಂತ, ಅಣ್ಣನೇ ಅಂತ ಗೊತ್ತಾಯಿತು. ಹಾಗೆ ಅವನ ಹತ್ರ ಈಗ ಬಂದು ಹೇಳ್ತಾನೆ ಅವನು, ನನಗೆ 7 ವರ್ಷ ನಾನು ಸರಿ ಇದ್ದೆ, ಮತ್ತು ಏನಾಗಿದೆ ಅಂತ ನನಗೇ ಗೊತ್ತಿಲ್ಲ, ತಲೆಯೇ ಸರಿ ಇಲ್ಲ. ನನ್ನನ್ನೊಂದು ಅಲ್ಲಿ ಮರಾಠಿ ಕುಟುಂಬ ಕೊಂಡೋಗಿ ಸಾಕಿ ಸಲಹಿ ಮದ್ದೆಲ್ಲ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನಾನು ಸ್ವಲ್ಪ ಸರಿಯಾದೆ. ಮತ್ತು ಅವರು ನಮ್ಮನ್ನು ಮಗನಂತೆ ನೋಡಿದ್ದಾರೆ. ಈಗ ಅವರು ತೀರಿ ಹೋದ್ರು, ಅವರ ದೊಡ್ಡ ಮಗನೊಟ್ಟಿಗೆ ಇದ್ದಾನೆ ಇವನು. ಈಗ ಅವ್ರ ಮನೆಗೆ ಬಂದಾಗ ನಿಮ್ಮ ಗುರುತು ಹಿಡಿದ್ರ? ಎಲ್ಲ ನೆನಪಿದೆಯಾ ಅವರಿಗೆ? ಯಾವ ಥರ? ನೆನಪೇನಿರಲಿಲ್ಲ, ತಾಯಿಯದ್ದೊಂದು ನೆನಪಿತ್ತು, ತಾಯಿ ಅಣ್ಣ ತಮ್ಮಂದೆಲ್ಲ ನೆನಪಿತ್ತು. ನೆರೆಕರೆಯವರದ್ದು ಪಕ್ಕದವರದ್ದು ಏನು ಅಷ್ಟು ನೆನಪಿರಲಿಲ್ಲ. ಅಂದರೆ ದೈವದ ಇಚ್ಛೆ ಏನಿತ್ತು ಸರ್? 36 ವರ್ಷದಿಂದ ನೀವು ಹುಡುಕಿದ್ರು, ನಿಮ್ಮ ಅಣ್ಣ ಸಿಗಲಿಲ್ಲ. ಆದರೆ ದೈವದ ನುಡಿ ಕೊಟ್ಟ ಕೂಡಲೇ ಅಣ್ಣ ಸಿಕ್ಕಿದ್ರು. ದೈವದ ಈ ಕಾರಣಿಕದ ಬಗ್ಗೆ ಏನು ಹೇಳಿ? ನಾವು ಹರಕೆ ಹೊರುವುದು ಸಾಮಾನ್ಯ. ಅದು ನಮಗೆ ಎಂಥ ಕೆಲಸಕ್ಕೆ ನಾವು ಇಳಿಯುವುದಾದರೂ ಒಂದು ಹರಕೆ ಹೊತ್ತುತ್ತೇವೆ. ಹರಕೆ ಹೊತ್ತಿದ ಮೇಲೆ ನಾವು ಪ್ರಯತ್ನ ಪಡಬೇಕು.
ಅದರೊಟ್ಟಿಗೆ ನಾವು ಪ್ರಯತ್ನ ಪಡಬೇಕು. ನಾವು ಪ್ರಯತ್ನ ಪಟ್ಟರೆ ದೈವ ಖಂಡಿತ ನಮಗೆ ಫಲ ಕೊಡ್ತಾರೆ ಅಂತ ನನ್ನ ಇಚ್ಛೆ. ಈಗ ಮೊನ್ನೆ ಮನೆಗೆ ಬಂದ ಮೇಲೆ ಈಗ ಎಲ್ಲಿ ಹೋಗಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ? ಈಗ ಮನೆಗೆ ಬಂದು ಮೊನ್ನೆ ವಾಪಸ್ ಹೋದರು, ಅಲ್ಲಿಗೆ ಬೊಂಬೈಗೆ ಹೋದರು. ಅವರು ಫೋನ್ ಮಾಡಿದರು, ಬರಲಿ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ನಾನು ಫೋನ್ ಮಾಡಿ ಕಲಿಸ್ತೇನೆ ಅವನನ್ನು 3 ತಿಂಗಳಿಗ ಇಲ್ಲ 6 ತಿಂಗಳಿಗ ಫೋನ್ ಮಾಡಿ ನಾನು ಊರಿಗೆ ಕಲಿಸ್ತೇನೆ ಅಂತ ಹೇಳಿದರು. ಅವರು ಅವನನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಮಗನಂತೆ. ಎಸ್, ಇದು ಪ್ರಭಾಕರ್ ಅವರ ಮಾತು. ದೈವ ಗಡುವನ್ನ ಕೊಟ್ಟಿತ್ತು, ನಾನು ಈ ಕಾಲದೊಳಗೆ ಅವರನ್ನ ಮನೆಗೆ ವಾಪಸ್ ಕರೆದುಕೊಂಡು ಬರ್ತೀನಿ ಅಂತ. ಆ ದೈವ ಕೊಟ್ಟಂತ ಒಂದು ನುಡಿ, ಕೊಟ್ಟಂತ ಗಡುವಿನ ಒಳಗೆ ಮನೆ ಮಗ ಬಂದು 36 ವರ್ಷಗಳ ಬಳಿಕ ಮನೆಯನ್ನ ಸೇರಿರುವಂಥದ್ದು. ಕುಟುಂಬಸ್ಥರು ಕೂಡ ಈಗ ಬಹಳ ಖುಷಿ ಪಟ್ಟಿದ್ದಾರೆ. ಹಿರಿಯ ವಯಸ್ಕರ ತಾಯಿ ಕೂಡ ಆ ಮನೆಯಲ್ಲಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ದೈವದ ಪವಾಡವನ್ನ ಕಂಡಂತ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನಿಜವಾಗ್ಲೂ ಕೂಡ ಬೆರಗಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು. ನೋಡಿ, ದೈವದ ಅಚ್ಚರಿ ಪವಾಡದ ಬಗ್ಗೆ ಅಲ್ಲಿನ ಜನರು ನಿಬ್ಬೆರಗಾಗ್ಬಿಟ್ಟಿದ್ದಾರೆ. ಮಂತ್ರ ದೇವತೆ ನೀಡಿದಂಥ ಗಡುವಿನ ಒಳಗೇನೆ ಎಲ್ಲೋ ಮುಂಬೈನಲ್ಲಿ ಇದ್ದಂಥ ಚಂದ್ರಶೇಖರ್ ಅವರು ಈಗ ದಕ್ಷಿಣ ಕನ್ನಡಕ್ಕೆ ಅವರ ನಿವಾಸಕ್ಕೆ ವಾಪಸ್ಸಾಗಿದ್ದಾರೆ. ಹಾಗಾಗಿ ದೈವದ ಬಗ್ಗೆ ಮಂಗಳೂರು ದಕ್ಷಿಣ ಕನ್ನಡ ಜನತೆಗೆ ಇರುವಂಥ ನಂಬಿಕೆ ಏನಿದೆ, ಯಾವಾಗಲೂ ಕೂಡ ಹಾಗೇನೆ ನಂಬಿಕೆಯಂತನೇ ಆಗುತ್ತೆ. ಏನು ಭರವಸೆ ಕೊಟ್ಟಿರುತ್ತೋ ದೈವ, ಅದೇ ರೀತಿಯಾಗಿ ಎಲ್ಲವೂ ಕೂಡ ನಡೆಯುತ್ತೆ. ಹಾಗಾಗಿನೇ ಮಂಗಳೂರಿನ ಜನತೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯವರು ಕೂಡ ಮಂಗಳೂರಿನಲ್ಲಿ ನಡೆಯುವಂಥ ದೈವ ಕಾಣಿಕಕ್ಕೆ ಹೋಗ್ತಾರೆ, ಭಾಗಿಯಾಗ್ತಾರೆ. ಅಲ್ಲಿ ಹೋಗಿ ಅವರು ಕೂಡ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ದೈವದ ಸಲಹೆಯನ್ನು ಪಡ್ಕೊಳ್ತಾರೆ. ದೈವ ಒಂದಷ್ಟು ಭರವಸೆ ಕೊಡುತ್ತೆ. ಅದೇ ಒಂದು ರೀತಿಯಾಗಿ ಜನರಿಗೆ ಮತ್ತಷ್ಟು ಅವ್ರು ಬದುಕೋದಕ್ಕೆ, ಅವರ ಒಂದಷ್ಟು ಪರಿಸ್ಥಿತಿಗಳು ಸರಿ ಹೋಗೋದಕ್ಕೆ ಎಲ್ಲದಕ್ಕೂ ಕಾರಣ ಆಗುತ್ತೆ. ಸದ್ಯ ನೋಡಿ, ತಾಯಿಯ ಮಡಿಲು ಸೇರಿದ್ದಾರೆ ಚಂದ್ರಶೇಖರ್ ಅವರು. ಎಷ್ಟು ವರ್ಷಗಳ ನಂತರ ಅವರಿಗೆ ಈ ಒಂದು ಸುಳಿವು ಸಿಕ್ಕಿದೆ. ದೈವ ನುಡಿದಂಥ ನುಡಿ ಕೊನೆಗೂ ಸತ್ಯ ಆಗಿದೆ. ನಾನು ಶಾಲೆ ಕಲ್ತಿದ್ದು 3ನೇ ಕ್ಲಾಸ್ ಅಂದ ಇನ್ನು ಇಂಗ್ಲೀಷ್ ಹಿಂದಿ ಪೂರ ಓದುವೆ. ಅವಳು ಪೋಯದ್ದು ಅಂತ ರಾತ್ರಿ ಶಾಲೆ ಪೋಯ ಹೋಟೆಲ್ ಇತ್ತದ, ರಾತ್ರಿ ಶಾಲೆ ಪೋಯ ಅಂತ ಇಂಗ್ಲೀಷ್ ಅಂತ ಕಲಿತೆ ಅದು ಬೊಕ್ಕ ಹಾಡು ಏನಂತ ದಾಳ ಬಂತು, ನನ್ನ ನಶಿ ಬಿಡಿ.